ಹಾಯ್ ಎವ್ರಿವನ್. ಸೊ ಇವತ್ತು ನಾವು ಮಾರ್ಕೆಟ್ ಏನಕ್ಕೆ ಇಷ್ಟೊಂದು ಪಾಸಿಟಿವ್ ಹೋಯಿತು ಅಂತ ಫಸ್ಟ್ ರೀಸನನ್ನು ನೋಡೋಣ. ಸೊ ಏನಕ್ಕೆ ಹೋಯಿತು ಅಂತ ಹೇಳಿದ್ರೆ US ಆ್ಯಂಡ್ ಇರಾನ್ ಟಾಕ್ ಏನಿದೆ, ಸೊ ಅದು ಆಲ್ಮೋಸ್ಟು ಕ್ಲಿಯರ್ ಆಗೋ ಕಂಡೀಷನ್ಸಲ್ಲಿ ಬಂದಿದೆ ಡೀಲು. ಆ್ಯಂಡ್ ಆಯಿಲ್ ಕೂಡ ತುಂಬ ಕ್ರ್ಯಾಶ್ ಆಗಿದೆ, ಕ್ರೂಡ್ ಆಯಿಲ್ ಪ್ರೈಸ್ಗಳು ತುಂಬ ಕ್ರ್ಯಾಶ್ ಆಗಿದೆ. ಆ್ಯಂಡ್ ಓವರ್ ನೈಟಲ್ಲಿ ಸ್ವಲ್ಪ ಲಾಸ್ಟ್ ಕಪಲ್ ಆಫ್ ಡೇಸಲ್ಲಿ ಆಗಿರೋದ್ರಿಂದ ಸೊ ನಮಗೆ ಗ್ಯಾಪ್ ಅಪ್ 200 ಪಾಯಿಂಟ್ ಗ್ಯಾಪ್ ಅಪ್ ನೋಡೋಕ್ಕೆ ಸಿಕ್ತು ಮಾರ್ಕೆಟಲ್ಲಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಮೂಮೆಂಟ್ ಕೂಡ ಹೋಲ್ಡ್ ಮಾಡಿಬಿಟ್ಟು 24,000 ಏನು ಸೈಕಾಲಜಿ ಲೆವೆಲ್ ಇತ್ತು ಅದು ಕೂಡ ಬ್ರೇಕ್ ಆಗಿದೆ. ಓಕೆನಾ. ಸೊ ಇನ್ನು ಇವಾಗ ನಾವು ಫ್ಯೂಚರಲ್ಲಿ ಯಾವ ಥರ ವರ್ಕ್ ಆಗ್ಬೋದು ಅಂತ ಒಂದು ಸಲ ನೋಡೋಣ. ಸೊ ಇವಾಗ ನಾವು ನಾರ್ಮಲಿ ಆಲ್ರೆಡಿ ಲೆವೆಲ್ಸನ್ನು ನಾನು ಹಾಕ್ಕೊಂಡಿರೋ ಪ್ರಕಾರ 24,000 ಏನು ಲೆವೆಲ್ ಇದೆ, 23,800 ಲೆವೆಲ್ ಯಾವಾಗ ಬ್ರೇಕ್ ಆಗುತ್ತೆ 1 ಅವರ್ ಟೈಮ್ ಫ್ರೇಮಲ್ಲಿ ಕ್ಲೋಸ್ ಕೊಟ್ಬಿಟ್ರೆ 24,000 ಟಾರ್ಗೆಟ್ ಅಂತ ನಾನು ಹೇಳಿದ್ದೆ. ಬಟ್ ಇದೇನಾಯಿತು, ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು 23,960 950 ಲೆವೆಲ್ಗೆ ಗ್ಯಾಪ್ ಅಪ್ ಓಪನ್ ಆಗಿ ಸೊ 23,920ಗೆ ಲೆವೆಲ್ ಹೋಲ್ಡ್ ಮಾಡಿದೆ ಲೋವರ್ ಲೆವೆಲಲ್ಲಿ. ಸೊ ಮತ್ತು ಇಮ್ಮಿಡಿಯೇಟಾಗಿ 24,000 ಕೂಡ ಹೋಗಿತ್ತು. ಫುಲ್ ಮಾರ್ನಿಂಗಿಂದ ಟಿಲ್ ಮಾರ್ಕೆಟ್ ಅರೌಂಡ್ 1 o'clockವರೆಗೂ ಕೂಡ ಮಾರ್ಕೆಟು 24,000 ಹೋಲ್ಡ್ ಆಗ್ತಾಯಿತ್ತು. ಆಫ್ಟರ್ 2:30 ಏನಾಯಿತು, 2:30 2:15 2 o'clock ಆದಮೇಲೆ ಮಾರ್ಕೆಟಲ್ಲಿ ಸ್ವಲ್ಪ ಬೈಯಿಂಗ್ ಬಂದಿದೆ. ಆಫ್ಟರ್ 2 o'clock ಮಾರ್ಕೆಟಲ್ಲಿ ಬೈಯಿಂಗ್ ಬಂತು ವಾಲ್ಯೂಮಲ್ಲಿ, ವಿತ್ ವಾಲ್ಯೂಮ್ ಬಂದಿರೋದು. ಅದರಿಂದ 24,000 ಬ್ರೇಕಾಗಿ ಮಾರ್ಕೆಟು 24,000 ಎಬೋನೇ ಕ್ಲೋಸ್ ಕೂಡ ಕೊಟ್ಟಿದೆ. ಸೊ ಈ ಲೆವೆಲಲ್ಲಿ ನಾವು ಹೇಗೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವು ಫರ್ದರ್ ನೋಡ್ಕೊಳ್ಳೋಣ ಮೇಲೆ ಟಾರ್ಗೆಟ್ ನಮಗೇನು ಸಿಗ್ಬೋದು ಅಂತ. ಸೊ ಆ್ಯಸ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಒಂದು 3 to ಲಾಸ್ಟ್ ವೀಕಲ್ಲೇ ಹೇಳಿದ್ದೀನಿ ನಾನು. ಸೊ ಮಾರ್ಕೆಟ್ ಏನಾದರೂ 23,800 ಕ್ಲೋಸ್ ಆಗಿಬಿಟ್ರೆ, ಪರ್ಟಿಕ್ಯುಲರ್ 3-4 ಡೇಸಿಂದ ಅಲ್ಲೇ ಹೋಲ್ಡ್ ಮಾಡಿರೋದ್ರಿಂದ 23,800 ಏನಾದರೂ ಬ್ರೇಕ್ ಆದರೆ ಮಾರ್ಕೆಟ್ ನಾವು ಪೊಸಿಷ್ನಲ್ಲಿ 24,300 ಈ ಲೆವೆಲ್ನ ನಾವು ಟಾರ್ಗೆಟಾಗಿ ಪೊಸಿಷ್ನಲ್ಲಿ ನೋಡ್ಕೋಬೋದು. ಸೊ ಇವಾಗ ನಾಳೆಗೆ ಹೇಗೆ ವರ್ಕ್ ಮಾಡ್ತದೆ ಅಂತ ನೋಡೋಕ್ಕೆ ಹೋದರೆ ನಾವು ಫಸ್ಟ್ ಲೆವೆಲ್ಲು ನಾವು 24,150 ಈ ಲೆವೆಲನ್ನು ನಾವು ನೋಡ್ಕೋಬೋದು. ಸೊ ಈ ಲೆವೆಲ್ ಒಂದು ಫಸ್ಟ್ ರೇಷನ್ಸ್ ಆಗಿರುತ್ತೆ ನಮಗೆ, ವಿಚ್ ಈಸ್ 24,150 ಲೆವೆಲನ್ನು ನಾವು ರೇಷನ್ಸ್ ಆಗಿ ನೋಡ್ಕೊಳ್ಬೋದು. ಫಸ್ಟ್ ರೇಷನ್ಸು ಮಾರ್ಕೆಟ್ ಏನಾದರೂ ಫ್ಲ್ಯಾಟಾಗಿ ಓಪನ್ ಆಗಿ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋದರೆ ಇದು ಫಸ್ಟ್ ರೇಷನ್ಸ್ ಆಗಿರ್ತದೆ. ಇಲ್ಲಿ ಸ್ವಲ್ಪ ರೇಂಜ್ ಆಗ್ಬೋದು ಮಾರ್ಕೆಟು. ಸೊ ಒನ್ಸ್ 24,150 ಅಬೋ ಏನಾದರೂ 15 ಮಿನಿಟ್ 1 ಅವರ್ ಟೈಮ್ ಫ್ರೇಮ್ಸಲ್ಲಿ ಕ್ಲೋಸ್ ಕೊಟ್ಬಿಟ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 24,250 ಲೆವೆಲ್ವರೆಗೂ ನಾವು ಫರ್ದರ್ ನೋಡ್ಕೋಬೋದು. ಸೊ ಅಲ್ಟಿಮೇಟ್ಲಿ ನಮ್ಮ ಮೇನ್ ಟಾರ್ಗೆಟ್ ವಿಲ್ ಬಿ 24,350 ಇರ್ತದೆ ಪೊಸಿಷನಲ್ಲಿ. ಓಕೆ. ಸೊ ಈ ಟಾರ್ಗೆಟ್ನ ನಾವು ಅಪ್ಸೈಡ್ ನೋಡ್ಕೊಳ್ಬೋದು. ಸೊ ನಾಳೆಗೆ ಏನಾದರೂ 24,000 ಅಥವಾ 24,000 ಎಬೋನೇ ಓಪನ್ ಆಗಿಬಿಟ್ರೆ ಮಾರ್ಕೆಟು, ಸೊ ನಾವೊಂದು 24,150 ನೋಡ್ಕೋಬೋದು. ಬಟ್ ಏನಾದರೂ 24,000 ಬಿಲೋ ಕ್ಲೋಸ್ ಆಗಿಬಿಟ್ರೆ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ ಲೆವೆಲ್ ಆಫ್ 23,920. ಸೊ ಪ್ರೀವಿಯಸ್ ಡೇ ಹೈ ಏನಿದೆ ಅದು ಆ್ಯಂಡ್ 23,920 ಏನಿದೆ, ಈ 2 ಲೆವೆಲಲ್ಲಿ ಇರ್ಬೋದು ಮಾರ್ಕೆಟು. ಸೊ ಯಾವಾಗ ಐದರ್ ಸೈಡ್ ಯಾವ ಕಡೆ ಮಾರ್ಕೆಟ್ ಬ್ರೇಕ್ ಆಗುತ್ತೆ ಆ ಕಡೆ ನಾವು ಡೈರೆಕ್ಷನಲ್ಲಿ ಟ್ರೇಡ್ನ ತೊಗೊಳ್ಬೋದು. ಸೊ ಡೌನ್ ಸೈಡ್ ಬ್ರೇಕ್ ಆದರೆ 23,920 ಬ್ರೇಕ್ ಆದರೆ ನೆಕ್ಸ್ಟ್ 23,800 ರೀಟೆಸ್ಟ್ ವ್ಯಾಲ್ಯೂ ಇರ್ತದೆ. ಸೊ ಇಲ್ಲಿ ಬರ್ಬೋದು 24,000 ಎಬೋನೇ ಮಾರ್ಕೆಟ್ ಹೋಲ್ಡ್ ಮಾಡಿದರೆ 1 ಅವರ್ ಟೈಮ್ ಫ್ರೇಮಲ್ಲಿ 24,150 ಲೆವೆಲ್ನ ನಾವು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿದು ನಾವು ಕೊಟ್ಟಿರುವಂಥ ನಿಫ್ಟಿ ಲೆವೆಲ್ಸು ನಾಳೆಗೆ ಪ್ರಿಡಿಕ್ಷನ್ಸ್ ಮಾಡಿರೋದು. ಇದು ನನ್ನ ಅನಾಲಿಸಿಸ್ ಆಗಿರುತ್ತದೆ, ಓನ್ಲಿ ಎಜುಕೇಷನ್ ಪರ್ಪಸ್ ಮಾಡ್ತಾ ಇರೋದು. ಸೊ ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿರೋದ್ರಿಂದ ನನಗೆ ಯಾವುದೇ ಪರ್ಸ್ನಲ್ಲಾಗಿ ನನ್ನ ಗೈಡೆನ್ಸ್ ಕೊಡೋಕ್ಕಾಗಲ್ಲ ಇಂಡಿವಿಜುವಲ್ ಆಗಿ. ಆ್ಯಂಡ್ ದಿ ಥಿಂಗ್ ಈಸ್ ಆ್ಯಕ್ಚುಲಿ ನಿಮಗೆ ಏನು ಕೆಪಾಸಿಟಿ ಇದೆ ನಿಮ್ಮ ಅಮೌಂಟ್ ಮೇಲೆ, ಸೊ ಅದ್ರ ಮೇಲೆ ಟ್ರೇಡ್ ತೊಗೊಳಕ್ಕೋಗಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ರಿಸ್ಕ್ ರಿವಾರ್ಡ್ ರೇಷಿಯೋನ ನೋಡ್ಕೊಂಡ್ಬಿಟ್ಟು ಮಾಡಿ. ಮನಿ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಪ್ಷನ್ ಟ್ರೇಡಿಂಗಲ್ಲಿ, ಅದನ್ನು ಫಾಲೋ ಅಪ್ ಮಾಡಿ. ಓಕೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟ್ರೇಡ್ ಸೇಫ್.